ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪ್ಯಾರಾಮೆಡಿಕಲ್ ಕನ್ನಡ ಚಾನಲ್. ಈ ವಿಡಿಯೋದಲ್ಲಿ ಕ್ರೋಮೋಸೋಮ್ ಬಯಾಲಜಿ ಸಬ್ಜೆಕ್ಟ್ನಿಂದ ಕ್ರೋಮೋಸೋಮ್ ಡೆಫಿನೇಷನ್ಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಜಸ್ಟ್ ಡೆಫಿನೇಷನ್ಸ್ ಮತ್ತು ಕ್ರೋಮೋಸೋಮ್ ಅಂದರೆ ಏನು, ಅದರ ಪ್ರಾಪರ್ಟಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಇದು SSLC ಮೇಲೆ ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿರುವಂಥ ಸಬ್ಜೆಕ್ಟು ಬಯಾಲಜಿ. ಆ ಬಯಾಲಜಿಯಿಂದ ಒಂದು ಡೆಫಿನೇಷನ್ ಕ್ರೋಮೋಸೋಮ್. ಸೊ ಹಾಗಾದರೆ ಕ್ರೋಮೋಸೋಮ್ ಡೆಫಿನೇಷನ್, ಕ್ರೋಮೋಸೋಮ್ ಅಂದರೆ ಏನು? ಓಕೆ, ಸೊ ಕ್ರೋಮೋಸೋಮ್ ಈಸ್ ಅ ಥ್ರೆಡ್ ಲುಕ್ ಲೈಕ್ ಅ ಥ್ರೆಡ್, ಅಂದರೆ ಒಂಥರ ದಾರದ ಥರ ಕಾಣಿಸುವಂಥ. ಇಟ್ ಈಸ್ ಅ ಕಾಯಿಲ್ಡ್ ಮಟೀರಿಯಲ್, ಅಂದರೆ ಏನಾಗಿದೆ ಅಂದರೆ ಒಂಥರ ದಾರದ ಎಳೆ ಥರ ಕಾಣಿಸುವಂಥ ಒಂದು ಪ್ರೋಟೀನ್. ಇಟ್ ಈಸ್ ಅ ಮೇಡ್ ಅಪ್ ಆಫ್ ಪ್ರೋಟೀನಿಂದ ಮಾಡಲ್ಪಟ್ಟಿರುವಂತಹ ಒಂದು ದಾರದ ಎಳೆ ಥರ ಇರುವಂಥ ಒಂದು ಏನಪ್ಪ ಅಂದರೆ ಕಾಣಿಸುವಂಥ ಒಂದು ವಸ್ತು ಕ್ರೋಮೋಸೋಮ್. ದಿ ಕ್ರೋಮೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಆಲ್ ದ ಸೆಲ್ಸ್. ಇದು ಕ್ರೋಮೋಸೋಮ್ ಎಲ್ಲ ಸೆಲ್ಗಳಲ್ಲಿರುವಂಥ ನ್ಯೂಕ್ಲಿಯಸ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಈ ರೀತಿಯಾಗಿ ಇರುತ್ತೆ ಒಂಥರ. ಸೊ ಈ ಥರ ಇರುತ್ತೆ ಅದು ಕ್ರೋಮೋಸೋಮ್. ಒಂಥರ ದಾರದ ಥರ ಕಾಣಿಸ್ತಿರುತ್ತೆ. ಇದು ಪ್ರೋಟೀನಿಂದ ಮಾಡಲ್ಪಟ್ಟಿರುತ್ತೆ. ಇದು ನ್ಯೂಕ್ಲಿಯಸ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಇದು ನ್ಯೂಕ್ಲಿಯಸ್ ಎಲ್ಲಿರುತ್ತೆ ರೀ? ಎಲ್ಲ ಸೆಲ್ಲಲ್ಲೂ ಕೂಡ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇದ್ದೇ ಇರುತ್ತೆ. ಓಕೆ, ಆ್ಯಂಡ್ ಇಟ್ ಕಂಟೈನ್ ಬೇಸಿಕ್, ಇದೇನು ಹೊಂದಿರುತ್ತೆ ಅಂದರೆ ಬೇಸಿಕ್ ಜೆನೆಟಿಕಲ್ ಮಟೀರಿಯಲನ್ನು ಹೊಂದಿರುತ್ತೆ. DNA ಹೊಂದಿರುತ್ತೆ ಇದು. ವಿಚ್ ಪಾಸಸ್ ಥ್ರೂ ದಿ ಒನ್ ಜನ್ರೇಷನ್ ಟು ಅನದರ್ ಜನ್ರೇಷನ್, ಅಂದರೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಇದೇನು ಮಾಡುತ್ತೆ, DNA ತನ್ನ ಒಂದು ಜೆನೆಟಿಕಲ್ ಇನ್ಫಾರ್ಮೇಷನನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಈ ಒಂದು ಕ್ರೋಮೋಸೋಮ್ಗಳು ತುಂಬ ಸಹಾಯಕಾರಿಯಾಗಿವೆ. ಸೊ ನೋಡಿ, ಇನ್ನೊಂದು ಸಲ ಡೆಫಿನೇಷನ್ ರಿಪೀಟ್ ಮಾಡ್ತೇನೆ. ಕ್ರೋಮೋಸೋಮ್ ಲೈಕ್ ಎ ಥ್ರೆಡ್ and coiled material made up of proteins. Chromosomes are present in the nucleus of all the cells and contain the basic genetical material DNA which passes from one generation to another generation. ಓಕೆ, ದೆನ್ ಅದರ ಬಗ್ಗೆ ಇನ್ನು ಸ್ವಲ್ಪ ಪಾಯಿಂಟ್ ಬಗ್ಗೆ ಹೇಳೋದಾದರೆ ಅದರ ಬಗ್ಗೆ ಯಾವ ರೀತಿಯಾಗಿ ಇದು ಯೂಸ್ಫುಲ್ ಆಗುತ್ತೆ ಅಂತ. ಮೇನ್ ಫಂಕ್ಷನ್ಸ್ ಆಫ್ ಕ್ರೋಮೋಸೋಮ್ಸ್ ಟು ಕ್ಯಾರಿ ದಿ ಜೆನೆಟಿಕಲ್ ಮಟೀರಿಯಲ್ ಫ್ರಮ್ ಒನ್ ಜನ್ರೇಷನ್ ಟು ಅನದರ್ ಜನ್ರೇಷನ್. ಕ್ರೋಮೋಸೋಮ್ ನಮಗೆ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಜೆನೆಟಿಕಲ್ ಇನ್ಫಾರ್ಮೇಷನ್ಸ್ಗಳನ್ನು, ಮಾಹಿತಿಗಳನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಎರಡನೇದು, ಕ್ರೋಮೋಸೋಮ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಟು ಆ್ಯಕ್ಟ್ ಆ್ಯಸ್ ಅ ಗೈಡಿಂಗ್ ಫೋರ್ಸ್ ಇನ್ ದ ಗ್ರೋತ್, ರೀಪ್ರೊಡಕ್ಷನ್, ರೀಜನ್ರೇಷನ್ ಪ್ರೊಸೆಸ್. ಅಂದರೆ ಈ ಒಂದು ಸೆಲ್ಗಳು ರಿಪೇರ್ ಆಗಬೇಕಿತ್ತು, ರೀಜನ್ರೇಷನ್ ಆಗಬೇಕಿತ್ತು, ಪ್ರೊಡಕ್ಷನ್ ಆಗಬೇಕಿತ್ತು, ಅಥವಾ ರೀಜನ್ರೇಷನ್ ಪ್ರೊಸೆಸ್ ಆಗಬೇಕಿತ್ತು. ಇವುಗಳಿಗೆ ಉದಾಹರಣೆಗೆ ನಿಮಗೇನೋ ಒಂದು ಪೆಟ್ಟು ಬಿದ್ದಿದೆ, ಇವಾಗ ಕಾಲಿಗೆ ಪೆಟ್ಟು ಬಿದ್ದಿದೆ, ಅಲ್ಲಿ ಇಂಜುರಿ ಆಗಿದೆ. ಆ ಇಂಜುರಿ ಆಗಿರುವಂತಹ ಸೆಲ್ಗಳು ರಿಪೇರ್ ಆಗಬೇಕಿತ್ತು, ರೀಜನ್ರೇಟ್ ಆಗಿ ಅದನ್ನು ಮೇಕಪ್ ಮಾಡ್ಕೋಬೇಕಿತ್ತು. ಗಾಯ ವಾಸಿ ಆಗಬೇಕು ಅಂದರೂ ಕೂಡ ಅಲ್ಲಿ ಸೆಲ್ಗಳು ಹುಟ್ಕೋಬೇಕು. ಆ ಒಂದು ಅದೇ ಸೆಲ್ಗಳು ಹುಟ್ಕೋಬೇಕಂತಂದರೆ ಅಲ್ಲಿ ಏನಾಗಬೇಕು, ರಿಪೇರ್ ಆಗಬೇಕು, ಅಂದರೆ ರಿಪೇರ್ ಆಗಬೇಕು ಅಥವಾ ಜನ್ರೇಷನ್ ಆಗಬೇಕು ಸೆಲ್ಗಳು. ಆ ಒಂದು ಸೆಲ್ಗಳಿಗೆ ರಿಪೇರ್ ಆಗಲಿಕ್ಕೆ, ರೀಜನ್ರೇಷನ್ ಆಗಲಿಕ್ಕೆ ಈ ಒಂದು ಕ್ರೋಮೋಸೋಮ್ ಸಹಾಯ ಮಾಡುತ್ತೆ. ನೆಕ್ಸ್ಟು ಏನಂದರೆ, ಕ್ರೋಮೋಸೋಮ್ ಪ್ರೊಟೆಕ್ಟ್ DNA ಫ್ರಾಮ್ ಗೆಟ್ಟಿಂಗ್ ಟ್ಯಾಗಲ್ಡ್ ಆ್ಯಂಡ್ ಡ್ಯಾಮೇಜ್. ಅಂದರೆ ಸೊ ಇದು ಕ್ರೋಮೋಸೋಮ್ಗಳು DNA ಡ್ಯಾಮೇಜ್ ಆಗದ ಹಾಗೆ, ಡಿಸ್ಟ್ರಾಯ್ ಆಗದ ಹಾಗೆ ತಡೆಯುವಂಥ ಕೆಲಸವನ್ನು ಕ್ರೋಮೋಸೋಮ್ ಮಾಡುತ್ತೆ, DNA ಸಹಾಯ ಮಾಡುತ್ತೆ. ಆಮೇಲೆ ಹಿಸ್ಟೋನ್ ಮತ್ತು ನಾನ್ ಹಿಸ್ಟೋನ್ ಪ್ರೋಟೀನ್ಸ್, ಅಂದರೆ ನೋಡಿ, ಈ ಒಂದು ಹಿಸ್ಟೋನ್ ಮತ್ತು ನಾನ್ ಹಿಸ್ಟೋನ್ ಒಂದು ಟೈಪ್ ಆಫ್ ಪ್ರೋಟೀನ್ಗಳು ಪ್ರೆಸೆಂಟ್ ಇರ್ತವೆ. ಅವುಗಳು ಜನ್ರೇಷನ್ ಆಫ್ ದಿ ಜೀನ್ ಎಕ್ಸ್ಪ್ರೆಷನ್, ಅಂದರೆ ಈ ಒಂದು ಹಿಸ್ಟೋನ್ ಮತ್ತು ನಾನ್ ಹಿಸ್ಟೋನ್ ಪ್ರೋಟೀನ್ಗಳಿಗೆ ಹೆಲ್ಪ್ ಮಾಡುತ್ತೆ ಜೀನ್ಗಳನ್ನು ಎಕ್ಸ್ಪ್ರೆಷನ್, ಅಂದರೆ ಯಾವ ಥರ ಜೀನ್ಗಳು ಇರಬೇಕು ಅನ್ನೋದು, XXO, ಅಥವಾ YYನೋ ಈ ಥರ ಒಂದು ಜೀನ್ ಎಕ್ಸ್ಪ್ರೆಷನ್ ಆಗಲಿಕ್ಕೆ ಸಹಾಯ ಕೂಡ ಮಾಡ್ತಾಯಿದೆ. ನೆಕ್ಸ್ಟ್ ಏನಂತಂದರೆ, ಸ್ಪಿಂಡಲ್ ಫೈಬರ್ ಅಟ್ಯಾಚ್ಡ್ ಟು ದ ಕ್ರೋಮೋಸೋಮ್ ಸೆಂಟ್ರೋಸೋಮ್ ಹೆಲ್ಪ್ ಟು ಮೊಮೆಂಟಮ್ ಆಫ್ ದಿ ಕ್ರೋಮೋಸೋಮ್ಸ್ ಡ್ಯೂರಿಂಗ್ ದ ಸೆಲ್ ಡಿವಿಷನ್. ಈ ಒಂದು ಸೆಲ್ ಡಿವಿಷನ್ ಆಗಬೇಕಾದ್ರೆ ಅಂದರೆ ಒಂದು ಸೆಲ್ ಇದ್ದಿದ್ದು 2 ಸೆಲ್ ಆಗಬೇಕಿತ್ತು, ಅಥವಾ ಒಂದು ಸೆಲ್ ಇದ್ದಿದ್ದು 2 ಸೆಲ್ ಆಗಬೇಕಿತ್ತು. ಈ ಸೆಲ್ ಡಿವೈಡ್ ಆಗ್ಕೊಂತ ಹೋಗ್ಬೇಕು. ಇದಕ್ಕೆ ನಾವು ಏನು ಮಾಡ್ತೀವಿ, ಸೆಲ್ ಡಿವಿಷನ್ ಅಂತ ಕರಿತೀವಿ. ಈ ಸೆಲ್ ಡಿವಿಷನ್ ಆಗಬೇಕಾದ್ರೆ ಒಂದು ಸ್ಪಿಂಡಲ್ ಫೈಬರ್ಸ್, ಅಂದರೆ ಫ್ಲೆಕ್ಸಿಬಲ್ ನೇಚರನ್ನು ಕ್ರಿಯೇಟ್ ಮಾಡಿಕೊಳ್ಳುವಂಥ ಕೆಲಸವನ್ನು, ಅಥವಾ ಅವುಗಳಿಗೆ ಒಂದು ಡಿವೈಡ್ ಆಗಬೇಕಾದ್ರೆ ಶೇಪ್ಗಳನ್ನು ಪ್ರೊವೈಡ್ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಇದು ಕ್ರೋಮೋಸೋಮ್ ಮಾಡುತ್ತೆ. ಲಾಸ್ಟ್ ಪಾಯಿಂಟ್ ಏನಂದರೆ, ಈಚ್ ಕ್ರೋಮೋಸೋಮ್ ಕಂಟೈನಿಂಗ್ ಥೌಸಂಡ್ಸ್ ಆಫ್ ಜೀನ್ಸ್. ಒಂದು ಕ್ರೋಮೋಸೋಮ್ ಒಳಗಡೆ ಥೌಸಂಡ್ಸ್ ಆಫ್ ಜೀನ್ಸ್ಗಳು ಪ್ರೆಸೆಂಟ್ ಇರ್ತವೆ. ಪ್ರಿಸಿಸ್ಲಿ ಕೋಡ್ ಫಾರ್ ಮಲ್ಟಿಪಲ್ ಪ್ರೋಟೀನ್ ಪ್ರೆಸೆಂಟ್ ಇನ್ ದ ಬಾಡಿ. ಸೊ ಇದರ ಕೋಡ್ ಅಂದರೆ ಮಲ್ಟಿಪಲ್ ಪ್ರೋಟೀನ್ ಕೋಡ್ ಮುಖಾಂತರ ಏನಾಗಿರ್ತವೆ, ಥೌಸಂಡ್ಸ್ ಆಫ್ ಜೀನ್ಸ್ಗಳು
ಒಂದು ಕ್ರೋಮೋಸೋಮ್ದಲ್ಲಿ ಪ್ರೆಸೆಂಟ್ ಇರ್ತವೆ. ಇವು ಏನು ಮಾಡ್ತವೆ ಅಂದರೆ ಬೇರೆ ಬೇರೆ ಪ್ರೋಟೀನ್ಗಳನ್ನು ಜನರೇಟ್ ಆಗಲಿಕ್ಕೆ, ಬೇರೆ ಬೇರೆ ಸೆಲ್ಗಳು ಜನರೇಟ್ ಆಗಲಿಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಈ ಒಂದು ಕ್ರೋಮೋಸೋಮ್. ಸೊ ಈ ಒಂದು ಕ್ರೋಮೋಸೋಮ್ ನಿಮಗೆ 3 ಮಾರ್ಕ್ಸಿಗೆ ಬರುವಂಥ ಒಂದು ಕ್ವಶನ್ ಆಗಿದೆ. ಮೇ ಬಿ ನಿಮಗಿದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.